ಅಲ್ಲ ಗುರು, ಇವಾಗ ಯಾರನ್ನು ನೋಡಿದ್ರು ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ಹಿಗ್ಗ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಧರ್ಮಸ್ಥಳದ ವಿಷಯ ಆಗಲಿ, ಸೌಜನ್ಯ ವಿಷಯ ಆಗಲಿ, ಅಥವಾ ಅಲ್ಲಿ ಕಾಣೆಯಾಗಿರುವಂಥ ಕೇವಲ ಒಂದು ಸಾವಿರಾರು ಜನ ಹೆಣ್ಮಕ್ಳು ಅಥವಾ ಕೊಲೆ ಆಗಿರುವಂಥ ಸಾವಿರಾರು ಜನ ಹೆಣ್ಮಕ್ಳು ವಿಷಯನ ಪ್ರಸಾರ ಮಾಡ್ತಾ ಇಲ್ಲ ಅಂತ. ಗುರು, ನ್ಯಾಷನಲ್ ಮೀಡಿಯಾದವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಅದಕ್ಕೆ ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನ ನ್ಯೂಸಲ್ಲಿ ಹಾಕೊಂಡು ಪ್ರಸಾರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡ ಮಾಧ್ಯಮದವರು ಎಂತೆಂಥ ಮಹಾನ್ ಕಾರ್ಯಗಳನ್ನ ಮಾಡ್ತಿದ್ದಾರೆ ಗೊತ್ತಾ? ಸೋನು ಶ್ರೀನಿವಾಸ್ ಗೌಡ ಅಂತ ಒಂದು ಅಪ್ರತಿಮ ಕಲಾವಿದೆಯನ್ನು ಕರ್ಕೊಂಬಂದು BTVಲಿ ಕೂರಿಸಿ ಅವಳನ್ನ ಬಿಗ್ ಬಾಸಿಗೆ ಕಳಿಸಿ ಅವಳನ್ನ ಇವಾಗ ಒಬ್ಳು ಫಿಲಮ್ ನಟಿಯನ್ನಾಗಿ ಮಾಡಿ ಸ್ವಂತ ಮನೆ ಕಟ್ಕೊಳ್ಳೋ ಲೆವೆಲ್ಗೆ ಬೆಳೆಸಿದ್ರು. ಇವಾಗ ಅದೇ ಥರ ಮಹಾನ್ ಕಲಾವಿದರಾದಂಥ ಕಿಪ್ಪಿ ಕೀರ್ತಿ ಅವರು, ನಮ್ಮ ಗಲೀಜ್ ಮಂಜಣ್ಣ ಅವರು, ಮತ್ತು ಅಮುಕು ಡುಮುಕು ಇಂಥ ಅಪ್ರತಿಮ ಸಾವಿರಾರು ಪ್ರತಿಭೆಗಳನ್ನ ಹುಡ್ಕೊಂಬಂದು ಅವ್ರನ್ನ ನಿಮ್ಮ ಮುಂದೆ ಕೂರಿಸಿ ಇಂಟರ್ವ್ಯೂ ಮಾಡಿ ಅವ್ರನ್ನ ಎಲ್ಗೋ ತಗೊಂಡೋಗ್ಬೇಕು ಅಂತ ಒಂದು ದೊಡ್ಡ ಪ್ರಾಸೆಸ್ಸಲ್ಲಿದ್ದಾರೆ ನಮ್ಮ ಮೀಡಿಯಾದವರು. ಅವರು ಇಂಥ ಚಿಕ್ಕ ಪುಟ್ಟ ಕೇಸ್ಗಳನ್ನ ನಿಮಗೆ ಪ್ರಸಾರ ಮಾಡ್ಕೊಂಡಿರೋಕ್ಕಾಗುತ್ತಾ? ಅಷ್ಟೇ ಅಲ್ಲ, ಒಬ್ಬ ಚಲನಚಿತ್ರ ನಟ ಒಂದು ಕೊಲೆ ಮಾಡಿರೋದನ್ನ 1 ತಿಂಗಳು ನ್ಯೂಸಲ್ಲಿ ಹಾಕೊಂಡು ಉಜ್ಜಾಡ್ಬಿಟ್ರು. ಪೊಲೀಸ್ ಸ್ಟೇಷನ್ನು, ಅವ್ರ ಮನೆ, ಕೊಲೆ ಆಗಿರೋ ಸ್ಥಳ, ಜೈಲು, ಪ್ರತಿಯೊಂದು ಜಾಗದಲ್ಲೂ ಹಿಂಡು ಮೀಡಿಯಾದವ್ರನ್ನ ಕಳಿಸಿ ನಿಮಗೆ ನ್ಯೂಸ್ನ ತಲುಪಿಸಿದ್ದಾರೆ. ಯಾಕೆ? TRPಗೋಸ್ಕರ ಎಂಥ ಕಚಡ ಕೆಲಸ ಮಾಡೋಕ್ಕೂ ರೆಡಿ ಇರುವಂಥ ನಮ್ಮ ಮೀಡಿಯಾದವರು ಧರ್ಮಸ್ಥಳದ ವಿಷಯದಲ್ಲಿ TRP ಇನ್ನೂ ಜಾಸ್ತಿ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಇದ್ರ ಬಗ್ಗೆ ಒಬ್ಬ ವ್ಯಕ್ತಿನೂ ಮಾತಾಡ್ತಿಲ್ಲ ಅಂದರೆ ಈ ಕೇಸ್ ಹಿಂದೆ ಡೆಫಿನೆಟ್ ಆಗಿ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ.